ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಒತ್ತಡವನ್ನು ಹೆಚ್ಚು ಮಾಡಿದೆ. ಪಾದಯಾತ್ರೆಯ ಮೂಲಕ ಈ ಒತ್ತಡವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿಸುವ ಪ್ರಯತ್ನದಲ್ಲಿ ಬಿಜೆಪಿ ಇದೆ. ಹೌದು, ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಡ ಅಂತೂ ಹೆಚ್ಚಾಗಿದೆ. ಈಗ ಬಿಜೆಪಿ ಪಾದಯಾತ್ರೆಯನ್ನು ಮಾಡೋದಕ್ಕೆ ಹೊರಟಿದೆ. ಬಿಜೆಪಿ ಪಾದಯಾತ್ರೆಯ ರೂಟ್ ಮ್ಯಾಪ್ ಕೂಡ ಬಿಡುಗಡೆಯಾಗಿದೆ. 7 ದಿನಗಳಲ್ಲಿ ಒಟ್ಟು 170 ಕಿಲೋಮೀಟರ್ ನಡಿಗೆಯ ಪಾದಯಾತ್ರೆ ಇದು. ರಾಯಚೂರಿನಿಂದ ಬಳ್ಳಾರಿಗೆ ಈ ಪಾದಯಾತ್ರೆ ನಡೆಯುತ್ತೆ. ಗುರುಗುಂಟ, ಲಿಂಗಸ್ಗೂರು, ಮಸ್ಕಿ, ಸಿಂಧನೂರು, ಶಿರಗುಪ್ಪ, ತೆಕ್ಕಲಕೋಟೆ, ಸಿಂದಗೆರೆಯಿಂದ ಬಳ್ಳಾರಿಯನ್ನು ತಲುಪುವಂತಹ ಪ್ರಯತ್ನ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಪಾದಯಾತ್ರೆಯನ್ನು ಉದ್ಘಾಟನೆ ಮಾಡ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಿರೋದು ವಿಶೇಷ. ನೋಡಿ, ಈ ಹಿಂದೆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದಂತಹ ಸಿದ್ದರಾಮಯ್ಯನವರು ಇಂತಹ ಪ್ರಶ್ನೆಗಳು ಉದ್ಭವಿಸಬಾರದು, ರಾಜ್ಯದ ಜನತೆಗೆ ಸಕಾರಾತ್ಮಕ ಸ್ಪಂದನೆಯನ್ನು ಕೊಡಬೇಕು ಎಂಬ ದೃಷ್ಟಿಯಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಸಚಿವ ಸ್ಥಾನದಲ್ಲಿದ್ದಂತಹ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಂಡಿದ್ರು. ಬಹಳ ನಿರೀಕ್ಷೆ ಇತ್ತು ಈ ಸಂಪುಟದಲ್ಲಿ ನಾಗೇಂದ್ರ ಅವರು ಇರೋದಿಲ್ಲ ಅಂತ ಹೇಳಿ. ಇದು ಡಿ ಕೆ ಶಿವಕುಮಾರ್ ನಾಯಕತ್ವ ಈ ಸಂಪುಟದಲ್ಲಿ ನಾಗೇಂದ್ರ ಅವರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದು ಪ್ರತಿಪಕ್ಷಗಳಿಗೆ ಅಸ್ತ್ರವಾಯಿತು. ಈಗ ಪ್ರತಿಭಟನೆಯ ಮೂಲಕ ಅಧಿವೇಶನವನ್ನೇ ನಡೆಸದಂತೆ ಹೋರಾಟವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ. ಇನ್ನು ಕೇವಲ ಈ ಪಾದಯಾತ್ರೆಗಷ್ಟೇ ಸೀಮಿತವಾಗಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ಅಂತ ನೋಡ್ತಾ ಹೋಗೋದಾದ್ರೆ, ಈ ಪಾದಯಾತ್ರೆ ಸಂಚರಿಸುವ ಮಾರ್ಗಗಳನ್ನು ನೀವು ಗಮನಿಸಬೇಕು. ಅಲ್ಲಿ ಓಟ್ಗಳನ್ನು ಅಥವಾ ಮತಗಳನ್ನು ಕ್ರೋಢೀಕರಣ ಮಾಡುವಂಥ ಲೆಕ್ಕಾಚಾರ ಇದೆ. ಹೌದು, ಇದು ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳುವ ಪಾದಯಾತ್ರೆ ಅನ್ನೋದು ಎಷ್ಟು ನಿಜವೋ ಅದರಲ್ಲಿ ಇನ್ನೊಂದು ಅಂಶ ಇದೆ. ವಾಲ್ಮೀಕಿ ಸಮುದಾಯದ ಸರ್ವೋಚ್ಚ ನಾಯಕ ಆಗೋದಕ್ಕೆ ಶ್ರೀರಾಮನು ತಮ್ಮದೇ ಆದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಇಲ್ಲಿ ವಿಸಿಬಲ್. ಆ ನಿಟ್ಟಿನಲ್ಲಿ ಸಂಚರಿಸುವ ಮಾರ್ಗ ಸಮುದಾಯದ ಓಟ್ಗಳನ್ನು ಕ್ರೋಢೀಕರಣ ಮಾಡುವ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಹೌದು, ತಮ್ಮದೇ ಆದಂತಹ ಪ್ರಯತ್ನದಲ್ಲಿ ಈಗ ಶ್ರೀರಾಮುಲು ಕೂಡ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಆದರೆ ಒಂದಂತೂ ಗಮನಿಸಬಹುದು, ವಾಲ್ಮೀಕಿ ಸಮುದಾಯದ ಹೆಚ್ಚು ಮತಗಳಿರುವಂಥ ಕ್ಷೇತ್ರಗಳ ಈ ಒಂದು ಪಾದಯಾತ್ರೆ ಬಿ ಜೆ ಪಿಗೆ ಪ್ಲಸ್ ಆಗತ್ತಾ, ಕಾಂಗ್ರೆಸ್ಗೆ ಮೈನಸ್ ಆಗತ್ತಾ, ಅಥವಾ ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದಾ? ಹೀಗೆ ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಹಾಗಾದರೆ ಯಾವ ರೂಟ್ ಮ್ಯಾಪ್ ಮೇಲೆ, ಯಾವ ಅಜೆಂಡಾವನ್ನು ಇಟ್ಟುಕೊಂಡು ಈ ಪಾದಯಾತ್ರೆ ನಡೀತಾ ಇದೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಜನಾರ್ದನ್, ಬಿಜೆಪಿ ಪಾದಯಾತ್ರೆಯ ಮೂಲಕ ನಾಗೇಂದ್ರ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಾ ಇದೆ. ಬಟ್ ಈ ಪಾದಯಾತ್ರೆ ಕೇವಲ ನಾಗೇಂದ್ರ ರಾಜೀನಾಮೆ ಅಂತ ಅಷ್ಟೇ ಗೋಚರ ಆಗ್ತಾ ಇಲ್ಲ. ಸಂಚರಿಸುವ ಮಾರ್ಗವನ್ನು ಗಮನಿಸಿದ್ರೆ ತನ್ನ ಓಟ್ಗಳನ್ನು, ಮತಗಳನ್ನು ಕ್ರೋಢೀಕರಣ ಮಾಡುವ ಪ್ರಯತ್ನ ಕೂಡ ಕಂಡು ಬರ್ತಾ ಇದೆ ಅಂತ. ಖಂಡಿತ ದಿವ್ಯಶ್ರೀ, ರಾಜಕಾರಣಿಗಳು ಯಾವುದೇ ಲಾಭ ಇಲ್ದೇನೆ ಅಥವಾ ರಾಜಕೀಯ ಪಕ್ಷಗಳು ಲಾಭ ಇಲ್ದೇನೆ ಯಾವ ಕೆಲಸವನ್ನು ಕೂಡ ಮಾಡಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಹಿಂದೆ ಬಿಡದಿಯಿಂದ JDS ನವರು ಪಾದಯಾತ್ರೆಯನ್ನ ಮಾಡಿದ್ರು. ರೈತರಿಗೆ ಅನುಕೂಲ ಆಗ್ಲಿ ಅನ್ನೋದ್ರ ಜೊತೆಯಲ್ಲಿ ಅನುಕೂಲ ಪಡ್ಕೊಂಡಂತ ರೈತರು ಎಲ್ಲರೂ ಕೂಡ ತಮ್ಮ ಪರವಾಗಿ ಮುಂದಿನ ದಿನಗಳಲ್ಲಿ ನಿಲ್ಲಿ ಅನ್ನೋಂತ ಒಂದು ಆಶಯ ಇದ್ದೇ ಇರುತ್ತೆ. ಅದರ ಆಶಯ ಇಟ್ಕೊಂಡೇ ಪಾದಯಾತ್ರೆನ ಇನ್ನೊಂದು ಮಾಡ್ತಾರೆ. ಪಾದಯಾತ್ರೆ ಯಾವಾಗ್ಲೂ ಸಹಿತ ರಾಜಕೀಯ ಪಕ್ಷಕ್ಕೆ ದೊಡ್ಡ ಬೂಸ್ಟ್ ಅನ್ನ ಕೊಡುತ್ತೆ. ಅವರಲ್ಲಿರುವಂತಹ ಏನಾದ್ರೂ ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳು ಇದೆಲ್ಲವನ್ನು ಕೂಡ ಶಮನ ಮಾಡಿ ಒಟ್ಟಾಗಿ ಹೋಗ್ಲಿಕ್ಕೂ ಕೂಡ ಅನುಕೂಲ ಆಗುವಂತ ರೀತಿಯಲ್ಲಿ ಪಾದಯಾತ್ರೆ ಆಗತ್ತೆ ಅನ್ನೋದಕ್ಕೂ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಅದೇ ಕಾರಣಕ್ಕಾಗಿ ಈಗ ಬಿಜೆಪಿಯವರು ಪಾದಯಾತ್ರೆನ ಆರಂಭಿಸಿದ್ದಾರೆ. ಆರಂಭದಲ್ಲಿ JDS ಅನ್ನ ಬಿಟ್ಟು ಇವರು ಸಪರೇಟ್ ಆಗಿ ಹೋಗ್ತಾರೆ, ಇವರಲ್ಲೂ ಮತ್ತೆ JDS ಬಿಜೆಪಿಯಲ್ಲೂ ಸಹಿತ ಸಮನ್ವಯ ಕೊರತೆ, ಈ ರೀತಿಯ ಚರ್ಚೆಗಳು ಇದಾವೆ. ಆದ್ರೆ ಈಗ ವಿಜೇಂದ್ರ ಅವರೇ ಬಿಜೆಪಿ ರಾಜ್ಯಾಧ್ಯಕ್ಷರು ಸ್ಪಷ್ಟಪಡಿಸಿರೋದೇನಂದ್ರೆ, ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಮಾತಾಡಿದ್ದೀನಿ, ಅವರು ಪಾದಯಾತ್ರೆಗೆ ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ದಾರೆ. ಉದ್ಘಾಟನೆ ಮತ್ತು ಸಮಾರೋಪಕ್ಕೆ ಎರಡಕ್ಕೂ ಕೂಡ JDS ನಾಯಕರು ಬರ್ತಾರೆ. ಸಮಾರೋಪದ ದಿನ ಕುಮಾರಸ್ವಾಮಿ ಅವರು ಬರುವಂತ ಸಾಧ್ಯತೆ ಇದೆ, ಅವ್ರ ಜೊತೆಲಿ ಮಾತುಕತೆ ಆಗಿದೆ ಅನ್ನೋ ವಿಚಾರವನ್ನ ಹೇಳಿದ್ದಾರೆ. ಈ ಪಾದಯಾತ್ರೆ ರೂಟ್ ಮ್ಯಾಪ್ ಅನ್ನ ನೋಡ್ತಾ ಹೋದ್ರೆ ಸುಮಾರು 170 ಕಿಲೋಮೀಟರ್ ಇಂದ 200 ಅಂತ ಹೇಳ್ತಾ ಇದ್ದಾರೆ. ಅಂದಾಜು 170-180 ಕಿಲೋಮೀಟರ್ ಆಗ್ಬಹುದು. 10 ದಿನಗಳ ಕಾಲ ಪಾದಯಾತ್ರೆ ನಡೆಯುತ್ತೆ. ಮೊದಲನೇ ದಿನ ಮತ್ತು ಕೊನೆಯ ದಿನ ಸ್ವಲ್ಪ ಕಡಿಮೆ ನಡಿಗೆ ಇರುತ್ತೆ. ಕಾರ್ಯಕ್ರಮ ಸಮಾರೋಪ ಮತ್ತು ಉದ್ಘಾಟನೆ ಎರಡು ಇರೋ ಕಾರಣಕ್ಕಾಗಿ ಈ ಭಾಗದಲ್ಲಿ ಮೀಸಲು ಕ್ಷೇತ್ರಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ. ಕಾರಣ ಏನಂತಂದ್ರೆ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರೋದ್ರ ಜೊತೆಯಲ್ಲಿ ಮೊದಲ ಅಂಶವೇ ನಾಗೇಂದ್ರ ಅವರ ರಾಜೀನಾಮೆ. ಭ್ರಷ್ಟರಾಗಿದ್ದಾರೆ, ಅವ್ರ ಮೇಲೆ ಆರೋಪ ಇದೆ. ಇದೊಂದು ಕಾರಣದ ಜೊತೆಗೆ ಮಾಡ್ತಾ ಇರೋದ್ರ ಜೊತೆಯಲ್ಲಿ ಇನ್ನುಳಿದ ವಿಚಾರದಲ್ಲೂ ಎಷ್ಟೆಲ್ಲ ಅನ್ಯಾಯ ಮಾಡಿದೆ ರಾಜ್ಯ ಸರ್ಕಾರ ಅನ್ನೋದನ್ನ ಜನರಿಗೆ ಹೇಳುವಂತ ಪ್ರಯತ್ನವನ್ನ ಈ ಪಾದಯಾತ್ರೆ ಮೂಲಕ ಮಾಡ್ಲಿಕ್ಕಿದ್ದಾರೆ. ಸದ್ಯಕ್ಕೆ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 10ರವರೆಗೆ ಪಾದಯಾತ್ರೆ ಅನ್ನೋದು ಘೋಷಣೆ ಆಗಿದೆ. ರೂಟ್ ಮ್ಯಾಪ್ ಸಂಭಾವ್ಯ ಅಂದ್ರೆ ಈಗ 7 ದಿನಗಳಷ್ಟೇ ಅದರಲ್ಲಿ ಸ್ಟಾಪ್ ಇದೆ. ಎಲ್ಲವನ್ನು ಕೂಡ ಸರಿಯಾಗಿ ಮತ್ತೊಮ್ಮೆ ಚರ್ಚಿಸಿ
ಇನ್ನೊಂದು ರೂಟ್ ಮ್ಯಾಪ್ ಅನ್ನ ಸರಿಯಾಗಿ ಅಂದ್ರೆ ಇದೇ ರೂಟ್ ಅಲ್ಲಿ ಎಲ್ಲೆಲ್ಲಿ ಸ್ಟಾಪ್ ಇರುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ಲಿಕ್ಕಿದ್ದಾರೆ ದಿವ್ಯಶ್ರೀ. ಶ್ರೀರಾಮುಲು ಒತ್ತಡಕ್ಕೆ ಬಿಜೆಪಿ ವರಿಷ್ಠರು ಏನಾದ್ರು ಮಣದು ಬಿಟ್ರೆ ಅದಕ್ಕೇನಾದ್ರು ಪಾದಯಾತ್ರೆಗೆ ಎಸ್ ಅಂದ್ರ ಅಂತ ಮತ್ತು ಶ್ರೀರಾಮುಲು ಅವರು ರಾಜಕೀಯವಾಗಿ ಪ್ಲಸ್ ಮೈನಸ್ ನೋಡಿರೋದ್ರಿಂದಾಗಿ ಕಮ್ಬ್ಯಾಕ್ ಮಾಡೋದಕ್ಕೆ ಈ ಪಾದಯಾತ್ರೆ ಏನಾದರೂ ಹೆಲ್ಪ್ಫುಲ್ ಆಗ್ಬೋದಾ ಸ್ವತಃ ಶ್ರೀರಾಮುಲು ಅವ್ರಿಗೆ? ಇರುವಂತ ಬಿಜೆಪಿ ನಾಯಕರುಗಳಿಗೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನ ಕೊಡುತ್ತೆ ಆ ಪಾದಯಾತ್ರೆ ಮೂಲಕವಾಗಿ ಹೋಗಿರುವಂತ ಕಾರಣಕ್ಕಾಗಿ. ಆದ್ರೆ ಒಂದಂದ್ರೆ ಹಿಂದೆ ರಾಮುಲು ಅವರು ಪಾದಯಾತ್ರೆಯನ್ನ ಘೋಷಣೆ ಮಾಡೇ ಬಿಟ್ಟಿದ್ರು. ಹಿಂದೆ SAPTSP ಸೇರಿದಾಗೆ, ಬಳ್ಳಾರಿಯಲ್ಲಿ ನಡೆದಂತ ಶೂಟೌಟ್ ಪ್ರಕರಣ ಸೇರಿದಾಗ ಇದೆಲ್ಲವನ್ನು ಕೂಡ ಸೇರಿಸಿ ಮಾಡ್ಬೇಕು ಅಂತ ಹೇಳಿ ಪಾದಯಾತ್ರೆ ಘೋಷಣೆ ಮಾಡಿದಾಗ ಅದಕ್ಕೆ ಅಪಸ್ವರ ಬಂತು, ಹೈಕಮಾಂಡ್ ಒಪ್ಪಿಗೆ ಇಲ್ಲ ಅಂತ ಆಯ್ತು, ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆಯ್ತು. ಕೇವಲ ಒಬ್ಬರ ನಾಯಕರಿಗೆ ಇಡೀ ಪಕ್ಷ ನಿಲ್ಬೇಕಾ, ಈ ರೀತಿಯ ಚರ್ಚೆಗಳೆಲ್ಲ ಪಕ್ಷದ ಒಳಗಡೆ ಬಂತು. ಆ ಕಾರಣಕ್ಕಾಗಿ ಅದು ಅಲ್ಲಿಗೆ ಸ್ಥಗಿತ ಆಗಿತ್ತು. ಈಗ ವಿಜೇಂದ್ರ ಅವರು ಹೈಕಮಾಂಡ್ ಒಪ್ಪಿಗೆಯನ್ನು ಕೂಡ ಪಡ್ಕೊಂಡು JDS ಜೊತೆ ನಾಯಕರ ಜೊತೆಲೂ ಕೂಡ ಮಾತುಕತೆಯನ್ನ ಮಾಡಿ ಎಲ್ಲೂ ಕೂಡ ಗೊಂದಲ ಇರದೇ ಇರೋ ಹಾಗೆ ಆ ಭಾಗದ ಎಲ್ಲಾ ನಾಯಕರನ್ನ ST/SC ಸಮುದಾಯದ ನಾಯಕರೆಲ್ಲರನ್ನೂ ಕೂಡ ಆ ಭಾಗದ ಲೀಡರ್ ಎಲ್ಲರನ್ನೂ ಕೂಡ ಚರ್ಚೆಯನ್ನ ಮಾಡಿ ಈ ಘೋಷಣೆಯನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಹಿತ ಗೊಂದಲ ಅನ್ನೋದು ಸೃಷ್ಟಿ ಆಗ್ಬಾರ್ದು. ರಾಮುಲು ಅವರು ಒಬ್ಬರಿಗೋಸ್ಕರ ಪಾದಯಾತ್ರೆ ಅಂತ ಆಗ್ಬಾರ್ದು, ಅಥವಾ ಈ ಪಾದಯಾತ್ರೆಯಿಂದ ಕೇವಲ ಅವರೊಬ್ಬರಿಗೆ ಅನುಕೂಲ ಅಂತ ಮಾತು ಕೂಡ ಬರಬಾರದು. ಆ ಕಾರಣಕ್ಕೆ ಎಲ್ರಿಗೂ ಅನುಕೂಲ ಆಗ್ಬೇಕು, ಇಡೀ ಪಕ್ಷಕ್ಕೆ ಅನುಕೂಲ ಆಗ್ಬೇಕು ಅನ್ನೋದು ಕಾರಣಕ್ಕಾಗಿ ಇವರ ನೇತೃತ್ವದಲ್ಲಿಯೇ ಪಾದಯಾತ್ರೆಯನ್ನ ಈಗ ಘೋಷಣೆ ಮಾಡಿದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜನಾರ್ದನ್.